ಜೊತೆ ಇರಲು ನೀನು ಭಯ ಪಡೆನು ನಾನು. ಇಲ್ಲಿದೆ ನೋಡಿ ಆ ಮರ, ಇದೇ ಆ ಮರ. ಕಲ್ಪನಾ ಮೇಡಮ್ ಅವರು ನಿಂತ್ಕೊಳ್ಳೋ ಬಲಭಾಗದಲ್ಲಿರೋ ಮರ ಇದು. ಎಡಭಾಗದಲ್ಲಿ ಮತ್ತೊಂದು ಮರ ಇರಬೇಕಾಗಿತ್ತಲ್ಲ, ಎಲ್ಲಿ ಅಂತ ಕೇಳಬಹುದು. ಅದೇ ಇವತ್ತಿನ ಎಪಿಸೋಡ್ನ ರಹಸ್ಯ. ಹಾಗೆ ಈ ಮರ ಇರೋದೆಲ್ಲಿ? ರಾಮ ಲಕ್ಷ್ಮಣ ಮರ ಅಂತಾರೆ, ಅಣ್ಣ ತಮ್ಮನ ಮರ ಅಂತಾರೆ. ಬಯಲುದಾರಿ ಫಿಲ್ಮ್ ಅಲ್ಲಿ ಈ ಮರ ಬರುತ್ತೆ. ಅದ್ರಲ್ಲಿ ಅವಾಗ 2 ಮರ ಇರುತ್ತೆ. ಆ ಕಲ್ಪನಾ ಮುಟ್ಟಿ ಅದನ್ನ ಹಿಡ್ಕೊಂಡು ಹಾಡು ಹೇಳೋದಲ್ಲೇ ಇದೆ. ಆ ಕಲ್ಪನಾ ಸತ್ತೋದಾಗೆ ಆ ಮರನು ಸಾಯುತ್ತೆ. ಇದೇನಿದು ಕಲ್ಪನಾ ಮರ ಸಾಯ್ತೆ, ಏನಿದು ಇದೆಲ್ಲ ಏನು ಅಂತ ನೀವು ಕೇಳ್ಬೋದು, ನಿಮ್ಗೆ ಅಚ್ಚರಿ ಆಗ್ಬೋದು. ಎಸ್, ಕಲ್ಪನಾ ಅವರ ಸಾವಿಗೂ ಈ ಮರಕ್ಕೂ ಒಂದು ನಂಟಿದೆ ಅಂತ ಹೇಳ್ತಾರೆ ಇಲ್ಲಿನ ಜನ. ಹಾಗಾದರೆ ಯಾವ ಮರ ಏನು ಅಂತ ಹೇಳ್ತೀನಿ. ಆದರೆ ಸ್ನೇಹಿತರೆ, ನಾನಿವತ್ತು ಇರೋದು ಚಾರ್ಮಾಡಿ ಘಾಟ್ನಲ್ಲಿ. ನಿಮಗೆಲ್ಲ ಗೊತ್ತೇ ಇದೆ, ನೀವೆಲ್ಲ ನೋಡಿರ್ತೀರ ಚಾರ್ಮಾಡಿ ಘಾಟ್ನ. ಅದೇ ಘಾಟ್ನಲ್ಲಿ ನಡೆದಂತಹ ಬಯಲುದಾರಿ ಸಿನಿಮಾದ ಶೂಟಿಂಗ್ ಸ್ಥಳಗಳನ್ನು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. 2 ದಿನದ ಹಿಂದೆ ನಾನು ಇದೇ ಸಿನಿಮಾದ ಶೂಟಿಂಗ್ ಸ್ಪಾಟ್ಗಳನ್ನ ತೋರಿಸಿದೆ. ಆದರೆ ಚಾರ್ಮಾಡಿ ಘಾಟಲ್ಲೂ ಒಂದಷ್ಟು ಸೀನ್ಗಳನ್ನು ಶೂಟ್ ಮಾಡಿದ್ದಾರೆ. ಅದನ್ನು ನಾನಿವತ್ತು ಹುಡುಕಿ ಒಂದಷ್ಟು ತೋರಿಸ್ತಾ ಇದ್ದೀನಿ. ಅದಕ್ಕೆ ನಮ್ಮ ಸಂತೋಷ್ ಸರ್ ಸಹಾಯ ಮಾಡಿದರು. ಸೊ ಅವ್ರಿಗೆ ಜೊತೆಗೆ ನಾನಿವತ್ತು ಚಾರ್ಮಾಡಿ ಘಾಟ್ನ ಒಂದಷ್ಟು ಸ್ಥಳಗಳನ್ನು ತೋರಿಸೋದಕ್ಕೆ ಹೋಗ್ತಾ ಇದ್ದೀನಿ. ಮತ್ತೆ ತಡ, ಏನದು ರಹಸ್ಯ, ಏನು ಎತ್ತ ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಣ ಅಲ್ವಾ. ಮತ್ತೆ ಇನ್ಯಾಕೆ ತಡ, ಬನ್ನಿ ಇವತ್ತಿನ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ಬಾನಲ್ಲು ನೀನೆ ಭೂವಿಯಲ್ಲೂ ನೀನೆ, ಈ ಸಾಂಗಲ್ಲಿ ಒಂದು ಶಾರ್ಟಲ್ಲಿ ಅನಂತ್ನಾಗ್ ಅವರು ಕಲ್ಪನಾ ಅವ್ರನ್ನ ಸೈಕಲಲ್ಲಿ ಕೊಂಡಿಸ್ಕೊಂಡ್ಬರ್ತಾರಲ್ಲ, ಆ ಸೀನ್ ನಡೆದಿರೋದು ಇದೇ ಚಾರ್ಮಾಡಿ ಘಾಟ್ನ ಈ ಭಾಗದಲ್ಲಿ ನೋಡಿ. ಮನಸಲು ನೀನೆ ನನ್ನಾಣೆ ನಿನ್ನಾಣೆ. ಈ ಸೀನ್ ನಡೆದಿರೋದು ಇದೇ ಭಾಗದಲ್ಲಿ. ಇದೇ ಕಟ್ಟೆ ಮೇಲೆ ಅನಂತ್ನಾಗ್ ಅವರು ಕೂತಿರ್ತಾರೆ, ಕಲ್ಪನವ್ರು ಬರ್ತಾರಲ್ಲ. ಏನಪ್ಪ ಪ್ರೂಫ್ ಅನ್ನೋದಕ್ಕೆ ನಾನು ಆ ಸೀನ್ನ ಮ್ಯಾಚ್ ಮಾಡಿಕೊಂಡು ಹೋಗ್ತೀನಿ ನೋಡಿ. ಈ ಕಟ್ಟೆ ಮೇಲೇ ಅನಂತ್ನಾಗ್ ಅವರು ಕಲ್ಪನಾ ಅವರು ಬಂದಾಗ ಬ್ಯಾಕ್ ಡ್ರಾಪಲ್ಲಿ ಬೆಟ್ಟ ಗುಡ್ಡಗಳೆಲ್ಲ ಹಾಗೇ ಇರ್ತವೆ ನೋಡಿ. ಹೀಗೆ ಬಂದಮೇಲೆ ಹೀಗೆ ಓಡೋಗ್ಬೇಕಾರೆ ನಿಮ್ಗೆ ಒಂದು ಕಟ್ಟೆ ಒಂದು ಬೆಟ್ಟ ಕಾಣಿಸುತ್ತೆ ನೋಡಿ. ಅಲ್ಲಿ ಇದೇ ಆ ಬೆಟ್ಟ ನೋಡಿ, ಇದೇ ಬೆಟ್ಟನೇ ಆ ಬೆಟ್ಟ. ಈ ಬೆಟ್ಟ ಯಾವುದು, ಹೇಗೆ ಅನ್ನೋದನ್ನ ತಿಳಿಸ್ಕೊಡೋಕ್ಕೆ ನಮ್ಮ ಸಂತೋಷ್ ಸರ್ ಇದ್ದಾರೆ, ಅವ್ರನ್ನ ಕೇಳೋಣ ಬನ್ನಿ. ಬಯಲುದಾರಿ ಚಿತ್ರದಲ್ಲಿ ಇದು ಪಕ್ಕ ಕ್ಲಿಯರ್ ಕಾಣುತ್ತೆ. ಹೌದಾ? ಹುಲಿ ಹಸುವಿನ ಗುಡ್ಡ ಅಂತ. ಹುಲಿ ಹಸುವಿನ ಗುಡ್ಡ ಏನಕ್ಕೆ ಸರ್ ಆ ಹೆಸರು ಬಂದಿದ್ದು? ಅದು ನೋಡಿ, ಒಂದು ಹುಲಿ ತರ ಇದೆ, ಒಂದು ಹಸು ತರ ಇದೆ. ಓಕೆ, ಕಲ್ಲಲ್ಲಿ ನೋಡಿ. ಇದು ಯಾವಾಗ ಅಂದ್ರೆ ಹುಲಿ ಹಸುವಿನ ಗುಡ್ಡ ಅಂತ ಹೆಸರು ಬಂದಿದೆ ಅದಕ್ಕೆ? ಹಿಂದಿನ ಪುರಾತನ ಕಾಲದ ಕರೆದು ಬರ್ತಾರೆ. ಆ ಕಲ್ಲು ಅದೇ ತರ ಕಾಣುತ್ತಲ್ಲ. ಓಕೆ ಓಕೆ, ಹುಲಿ ಹಸುವಿನ ಗುಡ್ಡ. ಇಲ್ಲಿ ಮೇಲ್ಗಡೆ ಇರೋದು ಹಸು ತರ ಇದೆ, ಅಟ್ಯಾಕ್ ಮಾಡ್ದಂಗೆ ಇದೆ ಅಲ್ಲ, ಹಸು ಬಗ್ದಂಗಿದೆ. ಇಲ್ಲಿ ಟ್ರೆಕ್ಕಿಂಗ್ ಏನಾದ್ರು ಹೋಗ್ತಾರೆ ಸರ್, ಅಥವಾ ಅಲ್ಲಿ ಹೋಗೋಕೆ ಆಪ್ಷನ್ ಇದೆಯಾ? ಇಲ್ಲ ಇಲ್ಲ, ಅದು ರಿಸರ್ವ್ ಫಾರೆಸ್ಟ್, ಅಲ್ಲಿ ಹೋಗಕ್ಕೆ ಚಾನ್ಸೇ ಇಲ್ಲ. ಸೊ ಇದಷ್ಟೇ ಅಲ್ಲ, ಇಲ್ಲಿ ಮೂಲೆಯಲ್ಲಿ ಕಾಣ್ತಿದ್ಯಲ್ಲ ಕೆಳಗಡೆ, ಅದು ಡ್ಯಾಮ್ ಅಂತೆ. ಅದ್ರ ಬಗ್ಗೆ ನಾನು ಹೇಳೋದಕ್ಕೂ ಮೊದಲು, ಇದು ಸಹ ಒಂದು ಹಾಡಲ್ಲಿ, ಅಂದರೆ ಹೆಲಿಕಾಪ್ಟರಲ್ಲಿ ಬರಬೇಕಾದ್ರೆ ಅದು ಕಾಣುತ್ತೆ, ಆ ಸೀನ್ ತೋರಿಸ್ತೀನಿ ನೋಡಿ. ಸೊ ಇದು ಹೆಲಿಕಾಪ್ಟರಲ್ಲಿ ಬರಬೇಕಾದ್ರೆ ಈ ಭಾಗನೂ ತೋರಿಸ್ತಾರೆ. ಇದು ನದಿಗೆ ಡ್ಯಾಮ್ ಎಲ್ಲ ಕಟ್ಟಿದ್ದಾರೆ ಈಗ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ನಮ್ಮ ಸಾಹೇಬ್ರಿದ್ದಾರೆ, ಬನ್ನಿ. ಇದೇ ಡ್ಯಾಮ್ ಅಲ್ಲ, ಪ್ರೈವೇಟ್ ಡ್ಯಾಮ್. ಅಂದರೆ ಅದು ಆ ಡ್ಯಾಮ್ನ ಅವ್ರ ಜಾಗದಲ್ಲಿ ಕಟ್ಟಿದ್ದಾರೆ. ಆದರೆ ಆ ನೀರು ನಿಲ್ಲೋದು ಮೀಸಲು ಅರಣ್ಯದಲ್ಲಿ. ನೀರು ನಿಲ್ಲೋದು ಮೀಸಲು ಅರಣ್ಯ. ನೀರು ನಿಲ್ಲುತ್ತೆ. ಬಟ್ ಆ ನೀರು ಯಾರು ಯೂಸ್ ಮಾಡ್ತಾ ಇದ್ದಾರೆ? ಅಲ್ಲ, ಅದು ನೇತ್ರಾವತಿ ಹೋಗೋದು ನೀರು. ನೇತ್ರಾವತಿಗೆ ಆದರೂ ಇದು ನೀರು ನಿಲ್ಲೋ ಅಂತ ಪ್ಲೇಸು ಮೀಸಲು ಅರಣ್ಯದ ನಿಲ್ಲುತ್ತೆ. ಅವ್ರು ಡ್ಯಾಮ್ ಅವ್ರ ಜಾಗದಲ್ಲಿ ಕಟ್ಟಿಕೊಂಡ್ರೆ ಅಲ್ಲಿ ಕರೆಂಟ್ ಉತ್ಪತ್ತಿ ಮಾಡ್ತಾ ಇರೋದು ಯಾರು? ಅವರೇ, ಪ್ರೈವೇಟ್ ಅವರೇ. ಅವ್ರು ಅದನ್ನ ಯೂಸ್ ಮಾಡ್ಕೋತಾ ಇದ್ದಾರೆ. ಆದರೂ ಪ್ರಾಪರ್ಟಿ ಒಳಗಡೆ ನೀರು ನಿಲ್ಲಂಗಿರ್ಬೇಕು, ಅವ್ರ ಪ್ರಾಪರ್ಟಿಲಿ ಡ್ಯಾಮ್ ಬರಬೇಕು. ಡ್ಯಾಮ್ ಅವ್ರ ಪ್ರಾಪರ್ಟಿ ಕಟ್ಕೊಂಡು ನೀರು ನಿಲ್ಲೋದು ಮೀಸಲು ಅರಣ್ಯದಲ್ಲಿ ನಿಂತರೆ ನಮ್ಮ ಅದು ಯಾವ ಗ್ರಾಮ, ಊರ ಹೆಸರೇನು? ನೆರಿಯ ಗ್ರಾಮ. ಓಕೆ, ಅದು ಕಟ್ಕೊಂಡಿರೋದು ಪ್ರೈವೇಟ್ ಅವ್ರು ಯಾರು ಅಂದ್ರಿ? ಎನ್ನಪಯೋ ಕಾಲೇಜ್. ಏನದು ಹೆಸರು ಹಂಗಿದೆ? ಎನಪಯೋ. ಇಲ್ಲೆಲ್ಲ ಸ್ಲೈಡ್ ಆಗಿತ್ತ ಸರ್ ಅದು 2019ರಲ್ಲಿ? ಇಲ್ಲೂ ಕನೆಕ್ಟಿವಿಟಿನೇ ಕಟ್ ಆಗಿತ್ತು. 4 ತಿಂಗಳು ಇರಲಿಲ್ಲ. 4 ತಿಂಗಳು ನೋಡೋಣ ಅಲ್ಲ ಸರ್.
ಡಿ ಬಾಸ್ ಇದ್ದಾರೆ ಇಲ್ಲಿ. ಈ ಡಿ ಬಾಸ್ ಹತ್ರ ಈ ಸೀನ್ ನಡೆದಿರೋದು ಬಯಲುದಾರಿ ಸಿನಿಮಾದ ಒಂದಷ್ಟು ತುಣುಕುಗಳು ಇಲ್ಲಿ ಶೂಟ್ ಆಗಿದೆ. ಫ್ರೀ ಆದಾಗ ಬನ್ನಿ, ಚಾರ್ಮಡಿ ಘಾಟ್ ಕಡೆ ಬಂದಾಗ ಅದ್ರ ಮೇಲೆ ಹತ್ತಬೇಕಾರೆ ನಮ್ಮ ಡಿ ಬಾಸ್ ಅಂತ ಬರೆದಿರ್ತಾರೆ ಇಲ್ಲಿ, ಅದ್ರ ಅಪೋಸಿಟಲ್ಲೇ ಅಲ್ಲಿ ಬರೆದಿರೋದು. ಎಕ್ಸಾಕ್ಟ್ ಲೊಕೇಶನ್ನು ನಾನು ಕೊಡ್ತೀನಿ. ಇದಾದಮೇಲೆ ನಾವು ಹೋಗ್ಬೇಕಾಗಿರೋದು ಆ ಮರದ ಹತ್ರ. ಕಲ್ಪನಾ ಮೇಡಮ್ ಅವರ ಸಾವಿಗೂ ಆ ಮರಕ್ಕೂ ನಂಟಿದೆ ಅಂತ ಹೇಳಿದ್ವಲ್ಲ, ಅದನ್ನು ಹುಡ್ಕೊಂಡು ನಾವು ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ, ಅದೆಲ್ಲಿದೆ ಅನ್ನೋದನ್ನು, ಹಾಗೆ ಆ ಮರ ಯಾವುದು ಅನ್ನೋದನ್ನು ನಾನು ನಿಮಗೆ ತಿಳಿಸಿ ಕೊಡ್ತೀನಿ. ಇದೇ ನೋಡಿ ಆ ಮರ. ಈ ಮರದ ಪಕ್ಕದಲ್ಲೇ ನಿಂತ್ಕೊಂಡು ಕಲ್ಪನಾ ಮೇಡಮ್ ಅವರು ಡ್ಯಾನ್ಸ್ ಆಡೋದು. ಲಾ 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 ಅಂತ ಒಂದು ಇದ್ದಿದೆಯಲ್ಲ, ಅದೆಲ್ಲ ಆಗೋದು. ಪಾಪ ಯಾರ್ದೋ ಕಾರ್ ಕೆಟ್ಟಿ ನಿಂತಿದೆ, ಮಾತಾಡಿಸ್ದೋ ಯಾರೋ ಇಂದ್ರನಗರದ ಕಡೆಯವರಂತೆ, ಬೆಂಗಳೂರಿನ ಇಂದ್ರನಗರದವರು. ಕಾರ್ ಆದ್ರೂ ಸರ್ ಒಂದು ಸ್ವಲ್ಪ ಜಾಗ ಮಾಡಿಕೊಡಿ, ನಾವು ಒಂಚೂರು ಮರದ ಶೂಟ್ ಮಾಡ್ಬೇಕು. ಯಾಕೆ ಅಂತಲೂ ಕೇಳಿಲ್ಲ ಅವರು. ಆಮೇಲೆ ಅವ್ರು ಹಂಗೆ ಹೋಗ್ಬಿಟ್ರು. ಅಲ್ಲ, ಬಂದು ಒಂದು ಕಾಡಲ್ಲಿ ಒಂದು ಮರ ಶೂಟ್ ಮಾಡ್ತಾರೆ ಅಂದರೆ ಕೇಳಬೇಕಲ್ವ ಅವರು, ಯಾಕೆ ಶೂಟ್ ಮಾಡ್ತಾಯಿದ್ರೆ ಅಂಥದ್ದು ಏನು ಇದು ಮರದ ವಿಶೇಷತೆ ಅಂತ ಕೇಳಬೇಕಲ್ವ. ಅವ್ರೇನು ಕೇಳಿಲ್ಲ. ಆದ್ರೂ ಸರ್ ಓಕೆ ಸರ್ ಅಂದ್ಬಿಟ್ಟು ಪಾಪ ಕಾರ್ ಮುಂದಕ್ಕೆ ಹಾಕ್ಕೊಂಡ್ರು. ಅವರು ಪಾಪ ಈ ಕಾಡಲ್ಲಿ ಯಾಕೆ ಬೇರೆಯವ್ರ ಸವಾಸ ಅಂತ ಅವರು ಮುಂದಕ್ಕೆ ಹಾಕೋಬಿಟ್ರು ಅನಿಸುತ್ತೆ. ಅದು ಬಿಡಿ. ಒಂದು ನೋಡಿ ಅವಾಗ ಹೇಗಿತ್ತು, ಈಗ ಹೇಗಿದೆ. ಆ ತಡೆಗೋಡೆಗಳೆಲ್ಲ ಇರಲೇ ಇಲ್ಲ ಅವಾಗ ಜನ, ಅವಾಗ ಅಂಥ ಗಾಡಿಗಳು ಇರಲಿಲ್ವಲ್ಲ. ಸೊ ಇದೇ ಮರ ಅಲ್ಲಿ ಮ್ಯಾಚ್ ಆಗುತ್ತೆ ನೋಡಿ. ಲಾಸ್ಟಲ್ಲೆಲ್ಲ ಪ್ಯಾನ್ ಮಾಡ್ತಾರೆ ಮೇಲ್ಗಡೆಗೆ, ಅವಾಗ ಹೋಗಿ ಸೀದಾ ಇದಾಗುತ್ತೆ ನೋಡಿ. ಆ ತಡೆಗೋಡೆಗಳು ಏನಿರಲಿಲ್ಲ, ಗಿಡ ಗಂಟೆಗಳು ಅಷ್ಟಿರಲೇ ಇಲ್ಲ ಅವಾಗ. ಜನದ ಬಳಿ ಅಷ್ಟು. ಇನ್ನೊಂದು ಹೆಂಗೆ ಗೊತ್ತಾ, ಈ ಚಾರ್ಮಡಿ ಘಾಟ್ ಒಂಥರ ಬೆಟ್ಟ ಗುಡ್ಡಗಳು, ಗಿಡಗಳೇ ಇರಲಿಲ್ವಂತೆ, ಬಯಲು ಇದಾಗಿತ್ತಂತೆ. ಸೊ ಇದೆಲ್ಲ ಇದೇ ಜಾಗದಲ್ಲಿ ನಿಂತ್ಕೊಂಡು ಕಲ್ಪನಾ ಮೇಡಮ್ ಅವರು ಆ ಕಡೆ ಕ್ಯಾಮ್ರಾ ಇಟ್ಟಿರ್ತಾರೆ. ಆ ಕಡೆ ಕ್ಯಾಮ್ರಾ ಇಟ್ಕೊಂಡು ನಮ್ಮ ಸಂತೋಷ್ ಸರ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ ಏನು ಈ ಥರ ಎಲ್ಲ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಇದೇ ಮರ ಅಲ್ಲ, ಇದು ರಾಮ ಲಕ್ಷ್ಮಣ ಮರ ಅಂತಾರೆ, ಅಣ್ಣ ತಮ್ಮನ ಮರ ಅಂತಾರೆ. ಇದು ಚಾರ್ಮಡಿ ಘಾಟ್ ಮಧ್ಯಭಾಗದಲ್ಲಿ ಬರುತ್ತೆ ಈ ಮರ. ಇದು ಚಾರ್ಮಡಿ ಘಾಟು. ಈ ಕಡೆ ಹೋದ್ರೆ ಚಿಕ್ಕಮಗಳೂರು, ಈ ಕಡೆ ಹೋದ್ರೆ ದಕ್ಷಿಣ ಕನ್ನಡ, ಮಧ್ಯದಲ್ಲಿದೆ ಇದು. ಚಾರ್ಮಡಿ ಘಾಟ್ ಅಂತ. ಬಯಲುದಾರಿ ಫಿಲ್ಮ್ ಅಲ್ಲಿ ಈ ಮರ ಬರುತ್ತೆ. ಬಯಲುದಾರಿಲಿ ಚೆಲುವೆ ಎಲ್ಲಿರುವೆ ಆ ಸಾಂಗ್ ಅಲ್ಲಿ ಇದು ಬರುತ್ತೆ. ಅದ್ರಲ್ಲಿ ಅವಾಗ 2 ಮರ ಇರುತ್ತೆ. ಆ ಕಲ್ಪನಾ ಮುಟ್ಟಿ ಅದನ್ನ ಹಿಡ್ಕೊಂಡು ಹಾಡು ಹೇಳೋದಲ್ಲೇ ಇದೆ. ಆ ಕಲ್ಪನಾ ಸತ್ತೋದಾಗೆ ಆ ಮರನು ಸಾಯುತ್ತೆ. ಅದು ಇದ್ರ ಪಕ್ಕದಲ್ಲೇ ಇತ್ತು. ಅದ್ರದ್ದು ಬೇರು ಇಲ್ಲ, ಎಲ್ಲ ಹೋಗಿದೆ. ಏನು 50 ವರ್ಷ ಆಗ್ತಾ ಬಂತು, ಇನ್ನು ಎಲ್ಲಿರುತ್ತದು ಬನ್ನಿ. ಇದು ಫಿಲಂ ಬಯಲುದಾರಿ ಬಂದು 1977. ಕಲ್ಪನಾ ಸಾಯೋದು ಅಂದ್ರೆ ತಿರೋಗೋದು 1979. ಈ ಮರ ಯಾವಾಗ ಹೋಗುತ್ತೆ ಸರ್? ಅದೇ ಅವ್ರು ಸತ್ತೋಗಿದ್ರಿಂದ ಸಾಯಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ನಿಧಾನ ಒಣಗಿ ಸತ್ತೋಗಿ ಹೋಗ್ಬಿಡು. ಏನು ಕತೆ? ಅದಕ್ಕೂ ಕಲ್ಪನೆಗೇನು ಒಂದು ಪ್ರೀತಿ ಇತ್ತು ಅಂತ ಅನ್ಸುತ್ತೆ, ಇಲ್ಲಿ ಜನ ಮಾತಾಡ್ಕೊಳ್ತಾರೆ. ನಮ್ಮ ಇನ್ನು ಸಂಜಯ್ ಸರ್ ಹೇಳಿದ್ರು, ಒಂದು ಕತೆ ಹೇಳಿದ್ರು, ಅದು ಆ ಮರ ಮುಟ್ಬಾರ್ದಾಗಿತ್ತು ಅಂತಾರೆ. ಆದ್ರೂ ಅವರು ಸತ್ತ ಟೈಮಲ್ಲಿ ಅದು ಸಾಯಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇನೋ ಒಂದು ಪ್ರತೀತಿ ಇದೆ ಅಂತಲ್ಲ ಸರ್, ಅಂದ್ರೆ ಇಲ್ಲಿ ಊರಿನ ಜನಗಳದು ಅದು ಮುಟ್ಟಾಗಿದ್ದಾಗ ಅದನ್ನ ಮುಟ್ಟಬಾರ್ದು. ಅದೇನು ಆತರ ಏನಿಲ್ಲ, ಆದ್ರೆ ಅದು ಅವ್ರು ಸತ್ತಾಗೆ ಸತ್ತೋಯ್ತು ಅಂತ ಹಿಂದಿಂದನೂ ಹೇಳ್ತಾರೆ. ಆ ಫಿಲ್ಮ್ ಅಲ್ಲಿ ನೋಡಿದ್ರೆ ಆ ಸಾಂಗ್ ಅಲ್ಲಿ 2 ಮರನೂ ಇದೆ. ಈಗ ಇದು ಒಂದೇ ಮರ ಇದೆ, ಇನ್ನೊಂದು ಮರ ಸತ್ತೋಗಿದೆ. ಸ್ನೇಹಿತರೆ, ಸಂತೋಷ್ ಸರ್ ಹೇಳ್ತಿರೋದನ್ನು ನಾನು ಬೇರೆ ರೀತಿ ಹೇಳ್ತೀನಿ. ಯಾಕಂದರೆ ಇಲ್ಲಿನ ಜನರು ಇನ್ನೊಂದು ರೀತಿ ಮಾತನಾಡ್ತಾ ಇದ್ದಾರೆ. ಇವ್ರು ಹೇಳಿದ್ದು ಯಾಕೆಂದರೆ ಇವರೊಬ್ಬರು ಪತ್ರಕರ್ತರಾಗಿರೋದ್ರಿಂದ ಅವರು ಅಷ್ಟು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ. ನಾನು ಇವಾಗ ಹೇಳ್ತೀನಿ ಕೇಳಿ. ಕಲ್ಪನಾ ಮೇಡಮ್ ಅವರು ಈ ಮರನ ಮುಟ್ಟಿ 2 ವರ್ಷಕ್ಕೆ ನಿಧನ ಆಗ್ತಾರೆ. ಇಲ್ಲಿ ಕೊಟ್ಟಿಗೆ ಹಾರ ಈ ಸೈಡೆಲ್ಲ ಒಂದು ಮಾತಿದೆ, ಕಲ್ಪನಾ ಮೇಡಮ್ ಅವರು ಈ ಮರನ ಮುಟ್ಟಬಾರ್ದಾಗಿತ್ತು ಅಂತ. ಯಾಕೆ ಅಂದರೆ ಈ ಮರ ರಾಮ ಲಕ್ಷ್ಮಣ ಮರ ಅಂತ. ಅದು ಯಾವಾಗ ಈ ಮರ ಹೇಗೆ ಅನ್ನೋದನ್ನು ಒಂದು ಪ್ರತೀತಿ ಪ್ರಕಾರ ಇಲ್ಲಿ ಈ ಕಾಡಿಗೆ ರಾಜರು ಮಹಾರಾಜರೆಲ್ಲ ಬೇಟೆಗೆ ಬಂದಾಗ ಇಲ್ಲಿಂದ ಕೆಳಗಡೆ ಇಳಿದು ಕಾಡಿಗೆ ಬೇಟೆಗೆ ಹೋಗ್ತಾ ಇದ್ರಂತೆ, ಭಾಗಗಳಾಗಿ ಒಂದೊಂದು ಟೀಮ್ ಮಾಡಿಕೊಂಡು. ಆಗ ವಾಪಸ್ ಬಂದರೆ ಸಂಜೆ ಅಷ್ಟೊತ್ತಿಗೆ ಈ ಮರಗಳ ಹತ್ರ ರಾಮ ಲಕ್ಷ್ಮಣ ಮರ ಅಂತ ಗುರ್ತಿಟ್ಕೊಂಡಿದ್ರಂತೆ. ಈ ಮರದ ಹತ್ರ ಬಂದು ಎಲ್ಲರೂ ಸೇರಿ ಮತ್ತೆ ವಾಪಸ್ಸು ಇದಕ್ಕೆ ಹೋಗೋದು ಅಂತ, ಅರಮನೆಗೆ ಹೋಗೋದು ಅಂತ ಒಂದು ಪ್ರತೀತಿ. ಇನ್ನೊಂದು ಆ ಕಲ್ಪನಾ ವಿಷಯಕ್ಕೆ ಬರೋದಾದರೆ, ಇದು ಒಂದು ಪವಿತ್ರವಾದ ಮರಗಳಂತೆ. ಈ ಮರಗಳನ್ನ ಯಾವುದೇ ಹೆಣ್ಣು ಮಕ್ಕಳು ಒಂದಷ್ಟು ಸಮಯ ಇರುತ್ತಲ್ಲ, ಅದಕ್ಕೆ
ಋತುಮತಿ ಆದಾಗ ಅದೇನೋ ಅಂತಾರಲ್ಲ ಮುಟ್ಟಾದಾಗ, ಸೊ ಈ ಟೈಮಲ್ಲಿ ಅದನ್ನು ಮುಟ್ಟಬಾರ್ದಂತೆ. ಅದು ಮುಟ್ಟಿದ್ರೆ ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಆದರೆ ಕಲ್ಪನಾ ಮೇಡಮ್ ಅವರು ಆವಾಗ ಮುಟ್ಟಿದ್ರು, ಅದಕ್ಕೇ ಅದು ಅವರೂ ಸತ್ರು. ಅಂದರೆ ಅವರು ಆಮೇಲೆ 2 ವರ್ಷಕ್ಕೆ ಸಾಯ್ತಾರೆ ಡಿಪ್ರೆಷನ್ ಆಗಿ. ಹಾಗೆ ಆ ಮರನೂ ಸಾಯ್ತು ಅಂತ ಇಲ್ಲಿನ ಜನರ ಮಾತು. ಇದು ನಾನು ಹೇಳ್ತಾ ಇರೋದಲ್ಲ, ಅಥವಾ ನಮ್ಮ ಸಂತೋಷ್ ಸರ್ ಹೇಳ್ತಾ ಇರೋದಲ್ಲ, ಇಲ್ಲಿ ನಡೀತಾ ಇರೋ ಮಾತು. ಹಿಂದೆಗಡೆ ಕ್ಯಾಮ್ರಾ ಹಿಂದೆಗಡೆ ಎಲ್ಲರೂ ಈ ಮಾತುಗಳನ್ನ ಆಡ್ತಾರೆ, ಬಟ್ ಕ್ಯಾಮ್ರಾ ಮುಂದೆ ಯಾರೂ ಸಹ ಈ ಮಾತನ್ನು ಆಡೋದಿಲ್ಲ. ಯಾಕೆ ಅಂದರೆ ಇಲ್ಲಿ ಹೆಣ್ಮಗುವಿನ ಒಂದು ಇದಾಗುತ್ತೆ, ಕೆಟ್ಟದಾಗಿ ಮಾತಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಯಾರೂ ಮಾತಾಡಲ್ಲ. ಬಟ್ ಇದೆಲ್ಲ ನಡೆದಿರೋದು ಇಲ್ಲಿನ ಮಾತುಗಳು ಇವತ್ತಿಗೂ ಇದೆ. ಇವತ್ತಿಗೂ ಅಷ್ಟೇ. ನಾನು ಹೋಗಿ ಅಣ್ಣ ತಮ್ಮ ಮರದ ಹತ್ರ ಹೋಗಿ ಬಂದರೆ ಇನ್ನೊಂದು ಮರ ನೀವೇನಾದರೂ ಮುಟ್ಟಿ ಸಾಯಿಸ್ತಾ ಇದ್ದೀರನಪ್ಪ ಅನ್ನೋ ಥರ ಮಾತಾಡಿದ್ರು. ಸೊ ಇದೆಲ್ಲ ಮಾತುಗಳು ಇದೆ. ಸೊ ನೀವೇನಾದರೂ ಹೋಗಬೇಕು ಅಂದರೆ ಇದಿರೋದು ಕೊಟ್ಟಿಗೆಹಾರ ಅಂದರೆ ಮೂಡಿಗೆರೆಯಿಂದ ದಕ್ಷಿಣ ಕನ್ನಡ ಅಂದರೆ ಮಂಗಳೂರು ಸೈಡ್ಗೆ ಹೋಗ್ಬೇಕಾದ್ರೆ ಚಾರ್ಮಡಿ ಘಾಟ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಮೇಲೆ ನಿಮ್ಮ ಬಲಭಾಗಕ್ಕೆ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಬರುತ್ತೆ. ಅಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಅಂದರೆ ಚಾರ್ಮಡಿ ಘಾಟು ಕೊಟ್ಟಿಗೆಹಾರ ಮೂಡಿಗೆರೆ ಕಡೆಯಿಂದ ಸ್ಟಾರ್ಟಿಂಗ್ ಪಾಯಿಂಟಿಂದ ಹಿಡಿದು 14ರಿಂದ 15 ಕಿಲೋಮೀಟ್ರ್ ಅಂತರದಲ್ಲಿ ಎಡಭಾಗದಲ್ಲಿ ಈ ಮರ ಕಾಣುತ್ತೆ. ದಯವಿಟ್ಟು ಹೋಗಿ ನೋಡಿ. ಒಂದು ಸೂಪರಾಗಿದೆ ಈ ಮರ. ಯಾವ ಮರ ಅಂತ ನನಗೆ ನೀವು ಏನಾದರೂ ಗೆಸ್ ಮಾಡಿದ್ರೆ ಆ ಮರ ನಿಮ್ಗೇನಾದರೂ ಯಾವುದು ಅಂತ ಗೊತ್ತಾದರೆ ಒಂಚೂರು ದಯವಿಟ್ಟು ಹೇಳಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟಕ್ಕೆ ನಾನು ನಿಲ್ಲಿಸಲ್ಲ. ಇನ್ನೊಂದೆರಡು ಸೀನ್ ಇದೆ ಇದೇ ಫಿಲಮಲ್ಲಿ. ಒಂದಷ್ಟು ಸೀನು ಇದರಲ್ಲೂ ಆಗಿದೆ, ಅದರಲ್ಲಿ ಕೆಳಗುರು ಟೀ ಎಸ್ಟೇಟಲ್ಲಿ. ಅದು ಸೀನ್ ತೋರಿಸ್ತೀನಿ ನೋಡಿ ಫಸ್ಟು. ಕನಸಲು ನೀನೆ ಮನಸಲು ನೀನೆ ನನ್ನಾಣೆ. ಈ ಸಾಂಗು ಅರ್ಧ ಭಾಗ ಇಲ್ಲೇ ಶೂಟ್ ಆಗಿರೋದು. ಕನಸಲು ನೀನೆ ಈ ಸಾಂಗು ಸ್ಟಾರ್ಟ್ ಆಗುತ್ತೆ ಈ ಭಾಗದಲ್ಲಿ, ಕೆಳಗೂರು ಟೀ ಎಸ್ಟೇಟು. ನಿಮಗಾಗಲೇ ಇದು ತುಂಬ ಸಿನಿಮಾಗಳಲ್ಲಿ ನಾನು ಶೂಟ್ ಆಗಿದೆ ಅಂತ ತೋರಿಸಿದ್ದೀನಿ. ಇಲ್ಲೇ ನಮ್ಮ ಅನಂತ್ ನಾಗ್ ಸರು ಮತ್ತು ಕಲ್ಪನಾ ಅವರು ಓಡಾಡಿಕೊಂಡು ಆ ಸಾಂಗಲ್ಲಿ ಡ್ಯಾನ್ಸ್ ಮಾಡೋದು, ಇಲ್ಲೇ ಓಡಾಡ್ತಾರೆ. ಇದಿರೋದು ಕೆಳಗೂರು ಟೀ ಎಸ್ಟೇಟು, ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ. ನೀವು ಕೆಳಗೂರು ಟೀ ಎಸ್ಟೇಟ್ಗೆ ಹೋಗ್ತಾ ಇದ್ದಂಗೆ ಈ ಭಾಗ ಸಿಗುತ್ತೆ. 10 ರೂಪಾಯಿ ಟಿಕೆಟು. ಒಳಗಡೆ ಹೋಗಿ ನೀವು ಫೋಟೋ ಮಾಡ್ಕೋಬೋದು, ವಿಡಿಯೋ ಮಾಡ್ಕೋಬೋದು. ಹೋಗಿ ಇದನ್ನು ನೋಡಿ ಅಂತ ಹೇಳ್ತಾ ಒಂದಷ್ಟು ನಾನು ಬಯಲು ದಾರಿನ ಆದಷ್ಟು ಒಂದು 80% ಕವರ್ ಮಾಡಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕು, ಸಬ್ಸ್ಕ್ರೈಬು, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಾನು ಮಾಡೋ ಕೆಲಸ ಇಷ್ಟ ಆಗ್ತಾಯಿದ್ರೆ ನೀವು ಒಂದು ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು. ಶೇರ್ ಬಟನ್ ಇದೆ ಗೊತ್ತಾ ಕೆಳಗಡೆ, ಅದ್ರ ಪಕ್ಕ ರಿಮಿಕ್ಸ್ ಇದೆ. ರಿಮಿಕ್ಸ್ ಪಕ್ಕ ಒಂದು ಸೂಪರ್ ಥ್ಯಾಂಕ್ಸ್ ಇದೆ ಕೆಳಗಡೆ. ಅದನ್ನು ಓದಿದ್ರೆ ನಿಮಗೆ ನನಗೆ ಎಷ್ಟು ಬೇಕಾದ್ರೂ ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.